ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯದತ್ತ ಹೆಗಡೆ. ಇವತ್ತು ನಾನು ಹೊನ್ನಾವರ ತಾಲೂಕಿನ ಹಿರೇಬೈಲು ಗ್ರಾಮದ ಚಂದುಮೇಣ ಎಂಬಲ್ಲಿ ಒಂದು ಮುಂಜಿ ಇದ್ದಿತ್ತು. ನಂಗಳ ನೆಂಟರ ಮನೆಯದು. ಆ ಮುಂಜಿಗೆ ನಾನು ಬಂದಿದ್ದೆ. ಇದು ನಮ್ಮ ಮನೆಯಿಂದ ಸುಮಾರು ಒಂದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ದೂರದಲ್ಲಿ ಆಗ್ತು. ಇಲ್ಲಿ ಸಿಕ್ಕಾಪಟ್ಟೆ ಬೆಟ್ಟ ಇತ್ತು. ರಜೆ ಮಕ್ಕಕ್ಕೂ ರಜೆ ಇದ್ದಾದ್ರಿಂದ ಇವತ್ತು ನನ್ನ 2 ಮಕ್ಕಳನ್ನು ಕರ್ಕೊಂಡು ಬಂದಿದ್ದೆ ಈ ಒಂದು ಮುಂಜಿಗೆ. ಹಾಗೆ ಈ ಒಂದು ಜಾಗ ಎಲ್ಲ ನೋಡಿ ಒಂದು ವಿಡಿಯೋ ಮಾಡೋ ಅಂತ ಅನಿಸ್ತು. ಇದು ಒಂಥರ ಪಶ್ಚಿಮ ಘಟ್ಟ ಬತ್ತು. ಇಲ್ಲಿ ದಟ್ಟವಾದಂಥ ಮರಗಳೆಲ್ಲ ಇದ್ದು. ಅಲ್ಲೆಲ್ಲ ತೋರಿಸು ಮಗ, ವಿಡಿಯೋ ಮಾಡೋದೆಲ್ಲವ ನೋಡು. ಎಂತೆಂಥ ಮರ ಇತ್ತು ಹೇಳಿ. ಒಂಥರ ಕತ್ತಲೆಯ ಕಾನನ ಇದ್ದಂಗೆ ಇದ್ದು. ಇದು ಇಂಥ ಒಂದು ವಾತಾವರಣ ಇದ್ರೂ ಇಲ್ಲಿ ಬೆಳಕು ಬರ್ತಿಲ್ಲ ಕೆಳಗಡೆಗೆ. ಇದು ನೋಡಿ ಯಾವ ಥರ ಬೆಟ್ಟ ಇದ್ದೋಳು ಹೇಳಿ. ಇಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ ಭಾಳ ಬಾರಿ ಬಂದೆ ಈ ರೋಡಲ್ಲಿ. ಇದೇ ರೋಡು ಮುಂದೆ ಹೋದರೆ ಸಿದ್ದಾಪುರ ತಾಲೂಕಿಗೆ ಕೋಡಿಗೆದ್ದೆ ಅಮ್ಮಲ್ಲಿ ಹೋಗಿ ಜಾಯಿಂಟ್ ಆಗ್ತು ಈ ರೋಡು. ನನ್ನ ಮಕ್ಕ ಇಲ್ಲೆಲ್ಲ ಇನ್ನೂ ನೋಡಿದ್ವಿಲಿ ಆಗಿತ್ತು. ಅಕ್ಕಕ್ಕೂ ಒಂದು ಹೊಸ ಅನುಭವ ಆಗ್ತೇಳಿ ಕರ್ಕೊಂಡು ಬಂದೆ. ಮಗ, ನಿಂಗೆ ಈ ಜಾಗ ಎಂತ ಅನಿಸ್ತೆ ಪಿ? ನಾ ಈ ತರ ಜಾಗನೆಲ್ಲ ನೋಡಿನೇ ಇಲ್ಲಾಗಿತ್ತಲ್ಲ ಅಪ್ಪ. ಸೊ ನಂಗೂ ಏನೋ ಒಂದು ಹೊಸದು ಎಕ್ಸ್ಪ್ಲೋರ್ ಮಾಡ್ದಂಗ ಆಯ್ತು. ಇಲ್ಲೆಲ್ಲ ಬಂದೇ ಗೊತ್ತಿಲ್ಲ ಆಗಿತ್ತು. ಅಂದ್ರೆ ಮನ್ಸಿಗೂ ಖುಷಿ ಆಗ್ತು ಈ ತರ ಜಾಗ ಎಲ್ಲ ನೋಡಿದ್ರೆ. ಅಂದ್ರೆ ಮನೆಯಿಂದ ಕಾಲೇಜು, ಕಾಲೇಜಿಂದ ಮನೆ, ಕಾಲೇಜ್ ಟ್ರಿಪ್ಪು ಮತ್ತು ವಾಪಸ್ ಮನೆ ಅಷ್ಟೇ ಆಗಿತ್ತು. ಸೊ ಈಗೇನೋ ಒಂದು ಹೊಸದನ್ನ ಎಕ್ಸ್ಪ್ಲೋರ್ ಮಾಡಿ ಈ ತರ ಜಾಗ ಎಲ್ಲ ಮನ್ಸಿಗೆ ಖುಷಿ ಕೊಡ್ತು ನೋಡುಲೆ. ಇವತ್ತು ಹಂಗಾರೆ ಈ ಮುಂಜಿಗೆ ಬಂದ ಹೇಳಲ್ಲಿ ಇದೆಲ್ಲ ಜಾಗ ನೋಡಿ ನಿಂಗೆ ರಾಶಿ ಖುಷಿ ಆಯ್ತು. ಖುಷಿ ಆಯ್ತು. ಅದು ಒಂದ್ಸಲ ಸಿದ್ದಾಪುರದಿಂದ ವಾಪಸ್ ಬರಕಿದ್ರೆ ರಾತ್ರಿ ನೋಡೋದಾಗಿತ್ತು. ನಂಗೆ ಬಂದಿದ್ದ ಇದೇ ರೋಡಲ್ಲಿ. ಹಂಗಾಗಿ ಅವಾಗ ರಾತ್ರಿ ಆಗಿತ್ತಲ್ಲ, ಕಾಣಿಸ್ತಿಲ್ಲ ಆಗಿತ್ತು ಅಷ್ಟೆಲ್ಲವ. ಸೊ ಈಗ ಬೆಳಿಗ್ಗೆ ಅಂದ್ರೆ ಸಂಜೆ ನೋಡಿ ಖುಷಿ ಆಗ್ತು. ಈ ತರ ವಾತಾವರಣ ಇತ್ತು, ಕಾಡು ಇದೆಲ್ಲ ನೋಡಲು ಖುಷಿ ಆಗ್ತು ಮನ್ಸಿಗೂ. ಮಗ ರಂಜಿತಾ, ನಿಂಗೆ ಅಂತ ಅನಿಸ್ತು? ನಂಗೆ ಈ ಜಾಗ ರಾಶಿ ಚಲೋ ಅನ್ನಿಸ್ತು. ಅಂದ್ರೆ ಪೂರ್ತಿ ಕಾಡೆಲ್ಲ ಇದ್ದು ನೋಡಲು ಚಲೋ ಆಗ್ತು. ಖುಷಿನೂ ಆಗ್ತು ಮನ್ಸಿಗೆ. ಇಂಥ ಜಾಗಕ್ಕೆಲ್ಲ ಬಂದ್ರೆ ಅಂದ್ರೆ ತುಂಬಾ ಖುಷಿ ಆಗ್ತು. ಮೊದ್ಲು ಕತ್ಲಲ್ಲಿ ನೋಡೋದಾಗಿತ್ತು, ಇವತ್ತು ರಿಯಲ್ ಆಗಿ ನೋಡೋದೇ ಖುಷಿ ಆಯ್ತು ರಾಶಿಯ. ಈ ಬೆಟ್ಟದಲ್ಲಿ ಸುಮಾರು ಎಲ್ಲ ಜಾತಿ ಮರನೂ ಇದ್ದು ಅಲ್ಲ? ಎಷ್ಟೆಷ್ಟೇ ಎತ್ತೆತ್ರಿ ಮರ ಇದ್ದು ನೋಡು ಅಲ್ಲ? ಸುಮಾರು ಚಲೋ ಮರನೂ ಇದ್ದು. ಅದೇ ಖುಷಿ ಆಗ್ತು ನೋಡಲೆ. ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇಲ್ಲಿ ಈ ಬೆಟ್ಟದಲ್ಲಿ ಇಲ್ಲಿಂದ ಮುಂದೆ 10 ಕಿಲೋಮೀಟ್ರ್ ಮುಂದೆ ಒಂದು ಹೊಸಗೋಡು ಎಂಬಂಥ ಊರಿದ್ದು. ಅಲ್ಲಿಯ ಮೂಲ ನಿವಾಸಕ್ಕ ಒಕ್ಕಲಿಗರು ಹೇಳ್ತೀವಲ್ಲಿ ಅಕ್ಕ, ಈ ದೇವೇಗೌಡರೆಲ್ಲ ಇದ್ವಲ್ಲಿ, ಆ ಒಂದು ಒಕ್ಕಲಿಗ ಜಾತಿಯವರು ಮೂಲ ನಿವಾಸಕ್ಕ ಇದ್ದ. ಮತ್ತು ಮರಾಠ ಜನಾಂಗದರು ಇಲ್ಲಿಯ ಮೂಲ ನಿವಾಸಕ್ಕ ಇದ್ದ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯ ಕೆಲವೊಂದಿಷ್ಟು ಜಾಗಗಳನ್ನೆಲ್ಲ ಅರಣ್ಯವಾಸಿಗಳು ಎಲ್ಲ ಅತಿಕ್ರಮಣವನ್ನು ಮಾಡಿಕೊಂಡು ಇಲ್ಲೆಲ್ಲ ಜಮೀನು ಮಾಡಿದ್ದ ಬೆಟ್ಟದಲ್ಲೆಲ್ಲವ. ಹಾಗೆ ರಸ್ತೆ ಸೌಕರ್ಯ ಕೂಡ ಆಯಿತು. ಆದರೆ ಒಂದು ಎಂಥದ್ದು ಕೇಳಿದ್ರೆ ವಿಷಯ, ಇಲ್ಲಿ ಅವೆಲ್ಲ ಜಮೀನು ಮಾಡಿದ್ಮೇಲೆ ಯಾವುದೋ ಪೂರ್ವ ಕಾಲದಲ್ಲಿ ಬೆಟ್ಟದಲ್ಲಿಪ್ಪಂಥ ಎಷ್ಟೋ ದೇವಸ್ಥಾನಗಳು ನಾಶ ಹಾಕ್ಕೊಂಡಿದ್ದಿತ್ತು. ಆ ಎಲ್ಲ ದೇವಸ್ಥಾನಗಳು ಮತ್ತು ಪುನಃ ಊರ್ಜಿತ ಆಗಿ ಈಗ ಎಲ್ಲ ರಿಪೇರಿ ಮಾಡಿ ಅದರ ಪ್ರತಿಷ್ಠೆ ಅಷ್ಟಬಂಧ ಮಾಡಿ ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲಿ ನಡೀತಾ ಇದ್ದು. ಹಾಗಾಗಿ ಈ ಒಂದು ಊರು ಮತ್ತು ಜನಸಂಪರ್ಕವನ್ನು ಜಾಸ್ತಿ ಮಾಡ್ಕೊಂಡು ಮತ್ತು ಒಳ್ಳೆ ರೀತಿಯಲ್ಲಿ ಇದಾಗ್ತಾಯಿದ್ದು, ಜನಸಂಪರ್ಕ ಆಗ್ತಾಯಿದ್ದು. ಮತ್ತು ಅರಣ್ಯವನ್ನು ಒಂದು ಪ್ರಮಾಣದಲ್ಲಿ ಹಾಳು ಮಾಡಿದ್ರು ಸಹಿತ ಮತ್ತು ತುಂಬ ಅರಣ್ಯ ಇದ್ದು ಇಲ್ಲಿ ಭಾಳ ಖುಷಿ ಆಗ್ತು ಇಲ್ಲಿ ಬಂದರೆ. ಮತ್ತೊಂದು ವಿಷಯ ಅಂದರೆ ಇಲ್ಲಿ ಸುಮಾರು ನನಗೆ ತಿಳಿದ ಮಟ್ಟಿಗೆ 15-20 ದೇವಸ್ಥಾನಗಳು ಎಲ್ಲ ಅವಿನಾಶದ ಹಂತದಲ್ಲಿದ್ದಂಥ ದೇವಸ್ಥಾನ ಎಲ್ಲವ ಮರು ಕಟ್ಟಡ ಮಾಡಿ ಪ್ರತಿಷ್ಠೆ ಮಾಡಿ ಎಲ್ಲ ಮಾಡಿದ್ದ. ಇದರದ್ದೆಲ್ಲ ದೇವಸ್ಥಾನದ ವಿಡಿಯೋಗಳನ್ನು ನಾನು ಇನ್ನೊಂದು ದಿವಸ ನಿಂಗಕ್ಕೆ ಮಾಡಿ ನಿಂಗಳ ಮುಂದೆ ವಿಡಿಯೋ ಮಾಡಿ ನಿಂಗಕ್ಕೆಲ್ಲ ಹಾಕಿ ತೋರಿಸ್ತೆ. ಮತ್ತು ಅರಣ್ಯ ಇದ್ದರೆ ನಮಗೆ ಮಳೆ ಬೆಳೆ ಎಲ್ಲ ಆಗ್ತು, ಇಡೀ ನಾಡು ಸಮೃದ್ಧಿಯಿಂದ ಇರ್ತಂತ ಒಂದು ಮಾತನ್ನು ಕೂಡ ಹೇಳ್ತೆ. ಹಾಗೆಯೇ ಈ ಒಂದು ವಿಡಿಯೋ ನಿಂಗಕ್ಕೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ಕೊಂಡಿದ್ದೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬತ್ತೆ. ಎಲ್ಲರಿಗೂ ಧನ್ಯವಾದ.